ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಒಂದು ಪ್ರಶಾಂತವಾದ ಜಾಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಶಾಂತವಾದ ಜಾಗ ಇದ್ದು ಕುಂಬಾರಹಳ್ಳಿ, ಅಂದರೆ ಬೆಂಗಳೂರು ನಾರ್ತ್ ಅಲ್ಲಿ ಕುಂಬಾರಹಳ್ಳಿ ಈ ಜಾಗ ಇರೋದು. ಸೊ ಕುಂಬಾರಹಳ್ಳಿ ಎಷ್ಟು ಪ್ರಶಾಂತವಾಗಿದೆ ಅಲ್ಲ, ಯಾವುದು ವೆಹಿಕಲ್ಗಳ ಸೌಂಡ್ ಇಲ್ಲ, ಬರೀ ಹಕ್ಕಿಗಳ ಸೌಂಡ್ ಅಷ್ಟೇ. ಸಖತ್ತಾಗಿದೆ ಏರಿಯಾ. ಇಂದ ಒಂದು 30 ಮಿನಿಟ್ಸ್ ಆಗುತ್ತೆ. ಸೊ ನಾವು ಆಟೋದಲ್ಲಿ ಬಂದ್ವಿ. ಸೊ ನೋಡಿ, ಟ್ರಾಫಿಕ್ ಇಲ್ಲ. ಬರಬೇಕಾದ್ರೆ ಬೆಂಗಳೂರಿಂದ ವಿದ್ಯಾರಣ್ಯಪುರಮಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ ಕುಂಬಾರಹಳ್ಳಿ ಅಂತ. ಇದು ಆ ದೇವಸ್ಥಾನ ಇರೋದು ಇಲ್ಲೇ. ನನ್ನ ಹಸ್ಬೆಂಡಿನ ಚಿಕ್ಕಮ್ಮನ ಮನೆ, ಅವರ ಮನೆ ಹತ್ರನೇ ದೇವಸ್ಥಾನ ಇರೋದು, ದತ್ತ ಮಂದಿರ. ಅಲ್ಲಿ ಹೋಗಿ ಬಂದ್ವಿ. ಈಗ ಊಟಕ್ಕೆ ಇವ್ರ ಮನೆಗೆ ಬಂದಿದ್ದೀವಿ. ಅಲ್ಲೂ ಊಟ ಇದೆ. ಸೊ ಅಲ್ಲಿ ಊಟ ಮಾಡಲ್ಲ, ಇವ್ರ ಮನೆಗೆ ಬಂದಿದ್ದೀವಿ ಊಟಕ್ಕೆ. ಸೊ ಇಲ್ಲಿಂದ ಊಟ ಮಾಡ್ಕೊಂಡೀಗ ನಾನು ನನ್ನ ತಂಗಿ ಮನೆಗೆ ಹೋಗ್ಬೇಕು, ವಿದ್ಯಾರಣ್ಯಪುರಂಗೆ. ಸೊ ಅಲ್ಲಿಂದ ಮತ್ತೊಂದು ನನ್ನ ಮಾವನ ಮನೆ ಇದೆ, ನನ್ನ ಸೋದರ ಮಾವನ ಮನೆ, ಅವ್ರ ಮಗಳದ್ದು ಮದುವೆ. ಸೊ ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕು. ಮದುವೆ ಇದೆ ಫೆಬ್ರವರಿಲಿ. ಸೊ ಜಸ್ಟ್ ವಿಸಿಟ್ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ಬೇಕು. ಅಷ್ಟು ಪ್ರಶಾಂತವಾಗಿದೆ. ಬನ್ನಿ, ನಾನು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಅವ್ರ ಮನೆ ಇರೋದು. ಫಸ್ಟ್ ಫ್ಲೋರಲ್ಲಿ ಒಂದು ಮನೆ ಇದೆ. ಸೊ ಇದು ಟೆರಸ್. ಇಂದ ಕೆಳಗೆ ಹೋಗೋಣ ಬನ್ನಿ. ಮೆಟ್ಲು ಹತ್ರ ಇದೆ ಮೆಟ್ಲು. ಫುಲ್ ಹೈಟ್ ಇದೆ ಮೆಟ್ಲು, ನೋಡಿ ಹೇಗಿದೆ. ಹೋಗೋಣ ಬನ್ನಿ. ಮಾವಿನ ಮರ ಅನಿಸುತ್ತೆ ಇದು, ಮೋಸ್ಟ್ಲಿ ಹೌದು ಮಾವಿನ ಮರನೇ. ನೋಡಿ ಹೇಗಿದೆ, 2 ಮರ ಇದೆ ಮಾವಿನ ಮರ. ಎಲ್ಲಿ ನೋಡಿ, ಹಸಿರು ಹಸಿರು, ಗ್ರೀನ್. ಇಲ್ಲೊಂದು ಮನೆ ಇದೆ, ಇದು ಓನರ್ ಮನೆ ಅಂತೆ. ನೋಡಿ, ಇದು ಓನರ್ ಮನೆ. ಮತ್ತೆ ಕೆಳಗಿಳಿಬೇಕೀಗ. ಸೊ ಕೆಳಗಿಳಿಯೋಣ. ಸೊ ಒಂಥರ ಮಲ್ನಾಡ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಮ್ಮ ಸಣ್ಣತ್ತೆ ಎಷ್ಟು ಹೂವಿನ ಗಿಡ ಬೆಳೆದಿದ್ದಾರೆ. ವಿಧವಾದ ನೀರು ಸೋನೆ ಗಿಡ, ದಾಸವಾಳ ಗಿಡ, ಗುಲಾಬಿ ಗಿಡ, ಪುಟ್ಟದಾಗಿ ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ನಂಗೆ ಇಷ್ಟ ಆಯಿತು. ಸೊ ಬನ್ನಿ. ಸೊ ಅಲ್ಲಿ ಕಾಣಿಸ್ತಾ ಇದೆ ಅದೇ ದೇವಸ್ಥಾನ. ಅದು ದತ್ತ ವಿಘ್ನೇಶ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಸಣ್ಣತ್ತೆ. ಮತ್ತೆ ಹಾಯ್ ಮಾಡಿ. ಕುಂಬಾರಹಳ್ಳಿಗೆ ಹೋಗ್ತಾ ಇದ್ದೀವಿ. ಇವ್ರ ಮನೆಗೆ ಬಂದಿದ್ದೀವಿ. ಇವ್ರ ಮನೆಯಿಂದ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ. ಅಲ್ಲಿದ್ದಾರೆ ನೋಡಿ, ಎಲ್ಲ ನಮ್ಮ ಸೈನ್ಯ ಹೋಗ್ತಾ ಇದೆ. ಸೊ ಬೆಂಗಳೂರಿಂದ ನಾರ್ತ್ ಸೈಡ್ ಮೆಜೆಸ್ಟಿಕ್ಕಿಂದ 20-25 ಕಿಲೋಮೀಟ್ರ್ ಮುಂದೆ ಬಂದರೆ ಹೆಸರುಘಟ್ಟ ರೋಡಲ್ಲಿ ಸಿಗೋದೆ ಈ ಕುಂಬಾರಹಳ್ಳಿ. ಇಲ್ಲಿ ಇರೋದೇ ಶ್ರೀ ದತ್ತ ವಿಘ್ನೇಶ ಮಂದಿರ. ಇದು ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದ್ದ ಹಾಗೆ ಮನಸ್ಸಿಗೆ ಏನೋ ಒಂಥರ ಆಹ್ಲಾದ. ಯಾಕೆ ಅಂತಂದರೆ ಪ್ರಶಾಂತವಾದ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಕಲರವ, ಘಂಟೆನಾದ, ಮಂತ್ರಗಳ ಪಠಣೆ, ಇವೆಲ್ಲ ಕಿವಿಗೆ ಹಬ್ಬವೋ ಹಬ್ಬ ಅಂತ ಹೇಳ್ಬೋದು ಅಲ್ವಾ. ವಿಶಾಲವಾದ ಜಾಗ ಸುತ್ತ ಇದ್ದು ಗಾಳಿ ಬೆಳಕು ನಮ್ಮನ್ನು ಅಲ್ಲಿಂದ ಎದ್ದು ಬರೋಕ್ಕೆ ಬಿಡಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮೆಡಿಟೇಷನ್ ಮಾಡೋರಿಗೆ ಅಥವಾ ಧ್ಯಾನ ಮಾಡೋರಿಗಂತೂ ಇದು ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳಬಹುದು. ಸೊ ಗಣಪತಿ ವಿಗ್ರಹ ಮತ್ತು ದತ್ತಾತ್ರೇಯನ ವಿಗ್ರಹದ ಮಧ್ಯೆ ಸುಬ್ರಾಯ ಗುರುಗಳ ಭಾವಚಿತ್ರ ಎದ್ದು ಕಾಣಿಸುತ್ತದೆ. ಮತ್ತು ಗಣಪತಿ ವಿಗ್ರಹದ ಪಕ್ಕ ಸ್ವಾಮಿ ಸಮರ್ಥ ಗುರುಗಳ ಮೂರ್ತಿ ಇದೆ. ದತ್ತಾತ್ರೇಯ ವಿಗ್ರಹದ ಪಕ್ಕ ಸುಬ್ರಾಯ ಗುರುಗಳ ಪಾದುಕೆ ಇದೆ.
श्रीमहासम्पत्प्रदाय क्लौं महामोहविनाशनाय वशट्वशीकुरु कुरु वौषडाकर्षयाकर्षय. ಮತ್ತು ಇಲ್ಲಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಬೆಳಗಿನ ಪೂಜೆ, 12:30ಕ್ಕೆ ಮಧ್ಯಾಹ್ನದ ಪೂಜೆ ಮತ್ತು 7 ಗಂಟೆಗೆ ಸಂಜೆ ಪೂಜೆ ನೆರವೇರುತ್ತೆ. ಅತ್ಯಂತ ಶುದ್ಧ ಭಕ್ತಿಯಿಂದ 3 ಹೊತ್ತು ಅಲ್ಲಿನ ಜನರು ಪೂಜೆಗೆ ಪಾಲ್ಗೊಳ್ತಾರೆ. ಪ್ರತಿದಿನ 1 ಗಂಟೆಗೆ ಭೋಜನ ಕೂಡ ಇರುತ್ತೆ. ಸಾಯಿಬಾಬಾ ಹೀಗೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕುವಾಗ ಮೊದಲಿಗೆ ಸಿಗೋದು ನಮಗೆ ಸಾಯಿಬಾಬಾ ವಿಗ್ರಹ. ಸಾಯಿಬಾಬಾ ಅವರು ಸಿಗ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೋದ್ರೆ ಇಲ್ಲಿ ನೋಡಿ, ಇದು ಗುರುಗಳು ತಂಗುವ ಸ್ಥಳ ಅಂತೆ. ಹಾಗೆಯೇ ಮುಂದೆ ಹೋದರೆ ಶ್ರೀ ಸುಬ್ರಾಯ ಗುರುಗಳ ಮುಂದಿನ ಅವತಾರವಾದಂತಹ ನಾರಾಯಣ ಗುರುಗಳ ವಿಗ್ರಹವಿದೆ. ಇದೇ ಆ ವಿಗ್ರಹ. ಹಾಗೆ ಮುಂದೆ ಬಂದರೆ ನವಗ್ರಹದ ಒಂದು ಕಟ್ಟೆ ಸಿಗುತ್ತೆ. ಅದು ನಾನು ವಿಡಿಯೋ ಮಾಡಲಿಲ್ಲ, ಆ ಕಡೆ ಇದೆ. ಸೊ ಹಾಗೆ ಮುಂದೆ ಬಂದರೆ ನಮಗೆ ಯೋಗಿನಿ ಕಟ್ಟೆ ಸಿಗುತ್ತೆ. ಮೊದಲನೇ ಸಿಗೋದೆ ಯೋಗಿನಿ ಕಟ್ಟೆ. ಅದರ ಪಕ್ಕ ಔದುಂಬರ ವೃಕ್ಷ ಮತ್ತು ಅಶ್ವತ್ಥ ಮರ ಸಿಗುತ್ತೆ. ಸಾಲಾಗಿ ಹೀಗೆ ಬೆಳೆದಿದ್ದಾರೆ. ನೋಡಿ, ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಯೋಗಿನಿ ಕಟ್ಟೆ. ಇದು ಯೋಗಿನಿ ಕಟ್ಟೆ. ನಮಗೆ ಮಾರ್ಗವನ್ನು ಸೂಚಿಸೋರು ಇವರೇ. ಇದೇ ಮರ ಅಂತ, ಇದೇ ಯೋಗಿನಿ ಕಟ್ಟೆನೆ ಅಂತ ಹೇಳ್ತಾರೆ ಅಲ್ಲಿನವರು. ಅದ್ರ ಪಕ್ಕ ಔದುಂಬರ ವೃಕ್ಷ ಇದೆ ಮತ್ತು ಅದರ ಪಕ್ಕ ಅಶ್ವತ್ಥ ಮರ ಇದೆ. ಸೊ ವಾತಾವರಣ ಎಷ್ಟು ತಂಪಾಗಿತ್ತು ಅಂತಂದರೆ, ನಾವು ಹೋದಾಗ ಸ್ವಲ್ಪ ಮಳೆ ಮೋಡನೂ ಇತ್ತು, ಹಾಗಾಗಿ ತುಂಬ ತಂಪಾಗಿತ್ತು ವಾತಾವರಣ. ಪ್ರತಿ ವರ್ಷ ದತ್ತ ಜಯಂತಿಯಂದು ಎಲ್ಲರಿಗೂ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಇಲ್ಲಿ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಕಾರ್ತಿಕ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾವಿರಾರು ಗಟ್ಟಲೆ ಹಣತೆಯನ್ನು ಬೆಳಗಿಸ್ತಾರೆ. ದಿನಾಲು ದೇವಸ್ಥಾನದ ಸುತ್ತಲೂ ರಂಗೋಲಿ ಬಿಡಿಸಿ ಅದರ ಸುತ್ತ ಹಣತೆ ಇಟ್ಟು ದೀಪದಿಂದ ಅಲಂಕರಿಸ್ತಾರೆ. ಅದನ್ನು ನೋಡಲು ಕಣ್ಣಿಗೆ ಹಬ್ಬ ಅಂತಲೇ ಹೇಳಬಹುದು. ಮತ್ತು ಆವಾಗಲೇ ಹೇಳ್ದಂಗೆ ಭೋಜನ ವ್ಯವಸ್ಥೆ ಕೂಡ ಇದೆ, ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ನೋಡಿ, ಅಲ್ಲಿ ಎಲೆ ಹಾಕ್ತಾಯಿದ್ರು. ಸೊ ನಾವು ದೇವಸ್ಥಾನ ಕೈ ಮುಕ್ಕೊಂಡು ಬಂದಿದ್ದು ಗೋಶಾಲೆಗೆ. ಇದು ಶ್ರೀ ಸದ್ಗುರು ಗೋಶಾಲೆ. ಇಲ್ಲಿ ವಿಧವಾದ ದನಗಳ ತಳಿ ಇದೆ. ಒಂದ್ರಿಗಿಂತ ಒಂದು ಚೆನ್ನಾಗಿದೆ. ನಂಗೆ ಸ್ವಲ್ಪ ಹೆದರಿಕೆ ಆಯಿತು. ನಾನಲ್ಲಿ ಕಟ್ಟು ಹಾಕಿದ್ದೀರಾ ಅಂತ ಕೇಳ್ಕೊತಾನೆ ಹೋದೆ. ಪಾಪ ಅವರೆಲ್ಲ ಕಟ್ಟು ಹಾಕಿದ್ರು. ಇದು ನೋಡಿ, 3 ಕರು ಹಾಕಿತ್ತು. ಪುಟ್ಟ ಪುಟ್ಟ ಕರುಗಳು ಹೊರಗಡೆ ಕಟ್ಟು ಹಾಕಿದ್ರು. ಸೊ ಒಳಗಡೆ ದನ ಇದೆ. ಯಾವ್ಯಾವ ತಳಿ ಅಂತ ನನಗೆ ಗೊತ್ತಿಲ್ಲ. ವಿಧವಾದ ಬೇರೆ ಬೇರೆ ರಾಜ್ಯದ ತಳಿ ಇದೆ ಅಂತ ಅಂದರು. ಇದು ರಾಧಾ ರುಕ್ಮಿಣಿ ಅಂತೆ. ಇದನ್ನು ಒಂದು ಕಡೆ ಇಟ್ಟಿದ್ದಾರೆ. ಪಾಪದ್ದು ಮುಟ್ಟಿದ್ರು ಏನು ಮಾಡಲ್ಲ. ನನಗೆ ಮುಟ್ಟಕ್ಕೆ ಹೆದರಿಕೆ ಆಯಿತು. ನೋಡಿ, ಇಷ್ಟು ಚೆನ್ನಾಗಿ ದನಗಳ ತಳಿ ಇದೆ ಅಲ್ಲಿ. ಆಮೇಲೆ ಅಲ್ಲೊಬ್ಬರು ಹೇಳಿದರು, ಇದು ಉತ್ತರ ಭಾರತದ ವಿವಿಧ ತಳಿಗಳು ಅಂತ ಹೇಳಿದರು ದನಗಳನ್ನ. ಒಂದ್ರಿಗಿಂತ ಒಂದು ಚೆಂದ ಅಲ್ವ ದನಗಳು ನೋಡೋಕ್ಕೆ. ನೋಡಿ ಎಷ್ಟು ಪಾಪ ಅಂತಂದರೆ, ಅವರು ಓನರು. ಸೊ ಅವರು ಮುಟ್ತದ ನಮಗೆ ಕರಿತಾಯಿದ್ರು, ಬನ್ನಿ ಮುಟ್ಟಿ ಅಂತ ಹೇಳಿಬಿಟ್ಟು. ನಾನು ಒಂದು ಕಡೆ ನಿಧಾನ ಹೋಗ್ಬಿಟ್ಟು ಮುಟ್ಟಿದೆ. ಅದು ನಂಗೆ ಸ್ವಲ್ಪ ದನ ಗೂಳಿ ಅಂದರೆ ಸ್ವಲ್ಪ ಹೆದರಿಕೆ. ಪಾಪ ಆದರೆ ಇವೇನೂ ಮಾಡಿಲ್ಲ.
ದೇವಸ್ಥಾನ ನೋಡ್ಕೊಂಡು ಗೋಶಾಲೆ ನೋಡ್ಕೊಂಡು ಈಗ ಕರೆದಿದ್ದಾರೆ ಮನೆ ಕಡೆ ಹೋಗ್ತಾ ಇದೀವಿ. ಹೋಗೈತ್ರಿ ಈಗ ಮತ್ತೆ ಒಳ್ಳೆಯ ದೇವಸ್ಥಾನದಲ್ಲೂ ಊಟ ಇದೆ, ಅತ್ತೆ ಮೇಲೆ ಊಟ. ಮಳೆ ಹನಿ ಬೀಳ್ತಾ ಇದೆ. ಶುರುವಾಯ್ತು ಮಳೆ ಹನಿ. ಜೋರ್ ಬರಲ್ಲ. ಇಷ್ಟೇ ಮಾಣೇಶ್ವರ ಅಮ್ಮ ಅವರು ನೋಡಿ, ಶಾವಿಗೆ ಎಳೆ ಪಾಯಸ ಮಾಡಿದರೆ ಪಾಯಸ ಇದು ಗಟ್ಟಿಯಾಗಿ ಹಲ್ವಾ ಆಗ್ಬಿಟ್ಟಿದೆ. ಪೂರಿ ರೆಡಿ ಆಗ್ತಾ ಇದೆ. ಬಾಜಿ ಇಲ್ಲಿ ಪೂರಿ ಆಗಿದೆ ನೋಡಿ, ಇಷ್ಟು ಮಾಡಿದ್ದಾರೆ. ಈಗ ಪೂರಿನ ಸ್ವಲ್ಪ ಮಾಡೋದಿದೆ, ನಾನು ವರ್ಕ್ ಹೋಗ್ತೀನಿ, ಅತ್ತೆ ಕರಿತಾ ಬರ್ತಾರೆ. ಸೊ ಪೂರಿ ಮಾಡೋಣ ಬನ್ನಿ. ನೋಡಿ ಮತ್ತೆ ಬಾಜಿ ತೋರಿಸ್ತಾ ಇದ್ದಾರೆ. ಬಾಜಿ ಪೂರಿ ನೋಡಿ ಅತ್ತೆ. ಪಾಪ ಒಬ್ಬರೇ ಬೆಳಗಿಂದ ಮಾಡಿದ್ದಾರೆ. ಏಕಾದಶಿ ಅಂತೆ ಪಾಪ ಅವರಿಗೆ ಉಪವಾಸ, ಬೆಳಗ್ಗೆ ಉಪವಾಸ ಇದ್ದು ಮಾಡಿದ್ದಾರೆ. ಹೆಲ್ತಿಗೆ ಆ್ಯಕ್ಚುಲಿ ಉಪವಾಸ ಒಳ್ಳೆಯದೇ, ಅವ್ರು ಮಾಡಿದ್ರೆ ನನಗೆ ಉಪವಾಸ ಆಗಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದಿದ್ದು ಆಯಿತು. ಹಾಗೆ ಅತ್ತೆ ಮನೆಗೆ ಬಂದುಬಿಟ್ಟು ಭರ್ಜರಿ ಊಟ ಮಾಡಿದ್ದು ಆಯಿತು. ಇನ್ನೇನು ಊಟ ಮಾಡಿ ಇಲ್ಲಿಂದ ನಾವು ನಮ್ಮ ಪ್ರಯಾಣ ತಂಗಿ ಮನೆ ಕಡೆಗೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.